ಓಕೆ, ಈಗ ಒಂದು ಪ್ರಶ್ನೆ ಅವರು ಎತ್ತಿದ್ರು, ಅದು ಮಾಧ್ಯಮಕ್ಕೂ ಕೂಡ ಅವರು ಪ್ರಶ್ನೆ ಮಾಡಿದ ಹಾಗೆ ನಿಮಗೂ ಕೂಡ ಕೇಳೋಕೆ ಇಷ್ಟಪಡ್ತೀನಿ ನಾನು. KPCC ವಕ್ತಾರರು ಕೇಳ್ತಾ ಇದ್ರು, ಏನಂತ ಕೇಳಿದ್ರು, ಎಲ್ಲಿ ಬಹಿರಂಗವಾಗಿ ಏನಾದರೂ ಮಾತನಾಡಿದ್ದಾರಾ ಪವರ್ ಶೇರಿಂಗ್ ಬಗ್ಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನ್ನ ಉತ್ತರ ಬೇರೆ ಇದೆ. ತಮ್ಮ ಅನಿಸಿಕೆ ಏನು ಅವರ ಆ ಪ್ರಶ್ನೆಗೆ? ಸರ್, ಬಹಿರಂಗವಾಗಿ ಮಾತನಾಡಿದಾರ ಅಂದರೆ ಯಾರು ಮೀಡಿಯಾದವ್ರು ಮಾತಾಡ್ತಲ್ಲ, ಇವರೇ ಪಕ್ಷದ ಮಿನಿಸ್ಟ್ರುಗಳು MLAಗಳೇ ಮಾತಾಡ್ತಾ ಇದ್ದಾರಿಲ್ಲ. ಇದ್ದಕ್ಕಿದ್ದಂಗೆ ಯಾರೋ ರಾಮನಗರದಿಂದ ಬರ್ತಾರೆ, ಅವ್ರು ಹೇಳ್ತಾರೆ ಬರೋ ತಿಂಗಳು CM ಚೇಂಜ್ ಆಗ್ತಾರಂತಾರೆ. ಅದೇನು ಮೀಡಿಯಾದವ್ರು ಹೇಳ್ತಾ ಇದಾರೆ ಹೋಗಿ MLAಗಳಿಗೆ ನೀವು ಹೇಳ್ರಿ ಈ ಥರ ಹೇಳಿಕೆಗಳು ಕೊಡಿ ಅಂತ. ಇವ್ರ ಮಿನಿಸ್ಟ್ರುಗಳೇ ಇವ್ರ MLAಗಳು ಕೊಟ್ಬಿಟ್ಟು ಇಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ತಿರ್ಗಾ ನಾವು ಕೇಳಿದೀವ ಅಂದರೆ ಅದೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರೋ ಮಾತಾಡೋ ಮಾತಿಲ್ಲ. ಅದು ದಯವಿಟ್ಟು ಇದಕ್ಕೊಂದು ಅಂತ್ಯ ಆಗಲೇಬೇಕು. ರಾಹುಲ್ ಗಾಂಧಿ ನಾಳೆ ಇದಕ್ಕೆ ಏನಾದರೂ ಒಂದು ಅಂತ್ಯ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಒಂದು ಅವರು ಲೀಡರ್ಶಿಪ್ ಮೇಲೇ ಒಂದು ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ. ಏನಕ್ಕೆ ಇಲ್ಲಿರೋದು ಹೈಕಮಾಂಡು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಅವರು ಅದೇ ಮಾತಾಡೋಕ್ಕೆ ಡೆಲ್ಲಿಗೆ ಕರೀತಾರಂದರೆ ನಮ್ಗೊಂದು ಆಶ್ಚರ್ಯ ಆಗುತ್ತೆ. ಅವರು ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ, ನಾವು ಅವ್ರ ಫ್ಯಾಮಿಲಿಯವರೆಲ್ಲ ಕರ್ನಾಟಕದಲ್ಲಿನೇ ಇರೋದು. ಜೂನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳ್ಕೊಂಡ್ರೆ ಎಲ್ಲ ಏನೇನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳ್ಬಿಡ್ತಾರೆ. ಆ ಮಾತು ಡೆಲ್ಲಿಯಲ್ಲಿ ಹೋಗಿ ಕಾರಣ ಡೆಲ್ಲಿ ಕರಿಬಾರ್ದು ಅಂತನಾ? ಏನ್ ನಿಮ್ಮ ಅಭಿಪ್ರಾಯ? ಸರ್, ಡೆಲ್ಲಿ ಕರಿಬಾರ್ದು ಅಂತ ಇಲ್ಲ, ಒಂದೊಂದ್ ತಿಂಗಳಿಗೆ ಒಂದೊಂದ್ಸತಿ ಹೋಗ್ತಾ ಇದ್ರೆ ನಮ್ ಟ್ಯಾಕ್ಸ್ ಮನಿ ಸರ್, ಇದು ದುಡ್ಡು ನಮ್ದು, ಬೇರೆಯವ್ರ ದುಡ್ಡಿಲ್ಲ ಇದು. ಅವ್ರ ಮನೆಯಿಂದ ಬೇಕಾದ್ರೆ ಡೈಲಿ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನಮ್ಗೆ ಬೇಜಾರಿಲ್ಲ. ಆದ್ರೆ CM ಅವರು ಟ್ರಾವೆಲ್ ಮಾಡ್ತಾರೆ, ಜನರ ದುಡ್ಡದ್ದು ಪ್ರಶ್ನೆ ಮಾಡೋ ನಮ್ಗೆ ಅಧಿಕಾರ ಇದೆ. ಸೂಪರ್. ಒಂದೊಂದು ತಿಂಗಳಿಗೆ ಒಂದೊಂದ್ಸತಿ ಹೋಗ್ತಾ ಇದ್ರೆ ಕರ್ನಾಟಕದಲ್ಲಿ ಕೆಲಸ ಯಾವಾಗ ಸರ್ ನಡೆಯೋದು? ಅಧಿಕಾರಿಗಳು ಕೆಲಸನೇ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ, ಅಯ್ಯೋ ಈ CM ಮಾತು ಕೇಳೋದ ಇಲ್ಲ ಬರೋ CM ಮಾತು ಕೇಳಬೇಕಂತ ಅವರೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಒಂದು ಕ್ಲಾರಿಟಿ ಇರಬೇಕು ಅಧಿಕಾರಿಗಳಿಗೆ, ಇವರೇ CM ಇವರೇ ಈ ಮಿನಿಸ್ಟ್ರು, ನಾವು ಹೇಳತನೇ ಮಾಡಬೇಕು ಅನ್ನೋದು ಅವ್ರಿಗೂ ಕ್ಲಾರಿಟಿ ಇರಬೇಕು. ಅವ್ರಿಗೆ ಟೆನ್ಷನ್ ಇಲ್ಲ, ಇವತ್ತು ಇರ್ತಾರೋ ನಾಳೆ ಹೋಗ್ತಾರಂತ ಅವರೇ ಆರಾಮಾಗಿದ್ದಾರೆ. ಓಕೆ, ನಿಜಕ್ಕೂ ಇದು ಹೈಕಮಾಂಡ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವ್ರು ಈ ಮೂಲಕ. ಸರ್, ಹೈಕಮಾಂಡ್ ಇಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್ ಇರ್ಷದ್ ಪಾಷಾ ಅವರೇ. ಓಕೆ, ನಮ್ಮ ರಿಷಿಕ್ ವಿಹಾನ್ ಅವರ ಮೊದಲ ಮಾತು. ಸರ್, ಕಾಂಗ್ರೆಸ್ ಅವರ ಒಂದು ವೊಕ್ಯಾಬ್ಯುಲರಿಯಲ್ಲಿ ಅಭಿವೃದ್ಧಿ ಅನ್ನುವಂಥ ಒಂದು ಪದನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅವರು. ಈಗ ನಾವೆಲ್ಲ ಒಂದು ಡಿಕ್ಷನರಿ ನೋಡ್ತಿರ್ತೀವಿ, ವಿಕಿಪೀಡಿಯಾ ಬರ್ತಂದ್ರೆ ನೋಡ್ತಿರ್ತೀವಿ, ಯಾವ್ದಾದ್ರು ಒಂದು ವರ್ಡ್ನ ಏನಾದರೂ ಮೀನಿಂಗ್ ಅಂತ ತಿಳ್ಕೋಬೇಕು ಅಂದರೆ. ಸೊ ಅವ್ರ ಪ್ರಕಾರ ಅಭಿವೃದ್ಧಿ ಅಂತ ಅಂದರೆ ಗ್ಯಾರಂಟಿ ಅಂದರೆ ಅಭಿವೃದ್ಧಿ. ಇದು ಕಾಂಗ್ರೆಸ್ ಅವರ ಡೆಫಿನೇಷನ್ ಆಗಿದೆ. ನಾನು ಈಗಿರುವಂತಹ ನಮ್ಮ ವಕ್ತಾರರಂತಲ್ಲ, ಯಾರೆಲ್ಲ ಕಾಂಗ್ರೆಸ್ ವಕ್ತಾರರು ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಸನ್ಮಾನ್ಯ CM ಸಿದ್ದರಾಮಯ್ಯನವರು ಒಳಗೊಂಡಂತೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನೀವು ಯಾವುದೇ ಚರ್ಚೆಯಲ್ಲಿ ಕೂತ್ಕೊಂಡ್ರು ಕೂಡ ನೀವು ಏನು ಮಾಡಿದ್ದೀರಾ ಅಭಿವೃದ್ಧಿ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ನಾವು ಗ್ಯಾರಂಟಿ ಕೊಟ್ಟಿವಿ. ಅಂದ್ರೆ ನಾನು ಹೇಳಕ್ ಬಯಸುತ್ತಲ್ಲ, ಗ್ಯಾರಂಟಿ ತಲುಪಿಸೋದು ಕೂಡ ಅಭಿವೃದ್ಧಿಯ ಭಾಗ ಅಲ್ಲ ಅಂತಾನೆ, ಅದು ಇನ್ ಡೆಪ್ತ್ ನಾನು ಫರ್ದರ್ ನಾನು ಮಾತಾಡ್ತೀನಿ. ನಿಮಗೆ 4.5 ಲಕ್ಷ ಕೋಟಿಯಲ್ಲಿ 55ರಿಂದ 60,000 ಕೋಟಿ ಇವರು ಗ್ಯಾರಂಟಿಗೆ ಅಂತ ಏನು ಎತ್ತಿಟ್ಟಿದಾರಲ್ವಾ, ಅದನ್ನ ಬಿಟ್ಟು ನಿಮಗೆ 1.5 ಲಕ್ಷ ಕೋಟಿ ಏನು ಓವರ್ ಹೆಡ್ ಕಾಸ್ಟ್ ಅಂತೆಲ್ಲ ಹೋಗ್ತಾ ಇದೆ, ಪ್ಲಸ್ ನಿಮಗೆ ಅರಿಯರ್ಸ್ ಇಂಟ್ರೆಸ್ಟ್ ಅಂತ ಅದೊಂದು 50-60,000 ಕೋಟಿ ಏನು ಹೋಗ್ತಾ ಇದೆ. ಇದನ್ನ ಹೊರತುಪಡಿಸಿ 3 ವರ್ಷ ಆಗ್ತಾ ಬಂತು. ನಿಮಗೆ ಡೇಸ್ ಅಲ್ಲಿ ಹೇಳಬೇಕು ಅಂದ್ರೆ 1000 ದಿನಗಳು ನಿನ್ನೆ ಮೊನ್ನೆಗೂ ಇವತ್ತಿಗೂ ಮುಗಿಯುತ್ತೆ ಇವ್ರ ಸರ್ಕಾರ ಬಂದು. ಈ 1000 ದಿನಗಳಲ್ಲಿ ಅಂತ ನಾವೇನಾದ್ರು ಅಟೆಂಡೆನ್ಸ್ ಹಾಕಿದ್ರೆ, ನಮ್ಮ ಸ್ನೇಹಿತರು ಹೇಳ್ದಂಗೆ 1000 ದಿವಸದಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರನೇ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡ್ಕೊಂಡು CM ಇಂದ ಹಿಡ್ಕೊಂಡು DCM KPCC ಪ್ರೆಸಿಡೆಂಟ್ ಒಳಗೊಂಡಂತೆ. ಯಾಕೆಂದರೆ ನಾನು ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು KPCC ಪ್ರೆಸಿಡೆಂಟ್ ಜಾಸ್ತಿ ಆಗಿದ್ದಾರೆ ಹೊರತು ಕರ್ನಾಟಕದಲ್ಲಿ DCM ಕಡಿಮೆ ಆಗಿದ್ದಾರೆ. ಅವ್ರಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಕಡಿಮೆ ಆಗಿದೆ. ನೀವು ಅಟೆಂಡೆನ್ಸ್ ಹಾಕಿದ್ರೆ ಈ 1000 ದಿವಸದಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ, ಕರ್ನಾಟಕ ರಾಜ್ಯದ ಹೇಳಿಕೆಗೋಸ್ಕರ ಎಷ್ಟು ದಿನ ನೀವು ಅಟೆಂಡೆನ್ಸ್ ಹಾಕಿದ್ದೀರಾ, ಪ್ರೆಸೆಂಟ್ ಹಾಕಿದ್ದೀರಾ ವಿಧಾನಸಭೆಯಲ್ಲಿ? ಅರ್ಥ ಆಗ್ತಾ ಇದೆ ನಿಮಗೆ? ಯಾಕೆ ನಾನು ಅಟೆಂಡೆನ್ಸ್ ಹಾಕಿದ್ದು ಪರ್ಟಿಕ್ಯುಲರ್ ಆಗಿ ಅಭಿವೃದ್ಧಿಗೆ ಕರ್ನಾಟಕಕ್ಕೆ ಅನ್ನೋ ಥರ ಹೇಳಿದ್ರೆ, ನೀವು ಕೇರಳಕ್ಕೆ ಹೋಗ್ತೀರಾ, ಕರ್ನಾಟಕಕ್ಕೆ ಏನು ಉದ್ಧಾರ ಆಗಕ್ಕೆ ಹೋಗ್ತಾ ಇಲ್ಲ. ಡೆಲ್ಲಿಗೆ ಎಸ್ಪೆಷಲಿ ನೀವು ನಮ್ಮ ಸ್ನೇಹಿತರು ಹೇಳಿದಾಗೆ 100 ಸತಿ ಹೋಗಿ ಬಂದಿದ್ದೀರಾ. ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ನಾನು ಡೆಲ್ಲಿಗೆ ಏನು ಗಾಳಿ ಕುಡಿಯಕ್ಕೆ ಬಂದಿಲ್ಲ ರೀ ಅಂತ ಅವ್ರು ಹೇಳ್ತಾರೆ. ಅಂದಮೇಲೆ ನೀವು ಗಾಳಿ ಕುಡಿಯಕ್ಕಂತೂ ಬಂದಿಲ್ಲ. ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಸಚಿವಾಲಯದಲ್ಲಿ ನೀವು ಬೋತ್ CM ಅಂಡ್ DCM ನೀವಿಬ್ರು ನಾನು ಕೈಯಲ್ಲಿ ಒಂದು ಫೈಲ್ ಹಿಡ್ಕೊಂಡು ಹೋಗಿ ನೋಡಲೇ ಇಲ್ಲ. ನೀವು ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಸಚಿವಾಲಯದಲ್ಲಿ ಹೋಗ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇಂತಿಂಥ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನುದಾನ ಇಷ್ಟಿಷ್ಟು ಬರಬೇಕು ಅಥವಾ ಪ್ರಾಜೆಕ್ಟ್ ಫೈಲ್ನ ನೀವು ಸೈನ್ ಹಾಕಿ ಅಂತ ಕೇಳಿದ್ದು ನೋಡಲೇ ಇಲ್ಲ ನಾನು. ಇದನ್ನ ಹೊರತುಪಡಿಸಿ ಇನ್ನು ಈ ಕುರ್ಚಿ ಕದನದಲ್ಲೇ ಅಂತ ನಾವು ಡಿಸ್ಕಷನ್ ಮಾಡೋದಾದ್ರೆ, ನಾವೆಲ್ಲ ತಮ್ಮ ಯಾರು ಟೀಮ್ ಇರ್ತಾರಲ್ಲ, ನಿಮಗೆ ಒಂದು ಸಾಫ್ಟ್ ಕಾಪಿ ಡೆವಲಪ್ ಮಾಡುವಂಥ ಟೀಮು, ಅವ್ರನ್ನ ನೀವೇನಾದರೂ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಕೇಳಿದ್ರೆ CM ಕದನ, ಕುರ್ಚಿ ಕದನ, ಯಾರಾಗ್ತಾರೆ CM ಅಂತ ಯಾವ್ಯಾವ ಶೀರ್ಷಿಕೆಗಳು ಹುಡುಕಿದ್ರೆ ಸಿಗುತ್ತೋ
ಅಷ್ಟು ಶೀರ್ಷಿಕೆಗಳಲ್ಲೂ ಒಂದು ಸಾಫ್ಟ್ ಕಾಪಿ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಚರ್ಚೆಗಳನ್ನ ನಾವು ನೀವು ಕುತ್ಕೊಂಡು ಮಾಡಿದೀವಿ. ಏನಂದ್ರೆ ಜಾಗ ಚೇಂಜ್ ಆಗಿದೆ ಅಷ್ಟೇ. ನಾವು ಜನರಿಗೆ ಕ್ಷಮೆ ಕೇಳ್ತಾ ಶುರು ಮಾಡಿದೀನಿ ಇವತ್ತು. ಕರೆಕ್ಟ್ ಸರ್, ನಾಚಿಕೆ ಮಾನ ಮರ್ಯಾದೆ ಇದೆ. ನಾವು ಇವತ್ತು ಕುತ್ಕೊಂಡು ಚರ್ಚೆ ಮಾಡಕ್ ಹೋದ್ರು ಏನ್ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಒಬ್ಬ ಜವಾಬ್ದಾರಿ ಇರೋ ವಕ್ತಾರ ಆಗ್ಬಿಟ್ಟು ಅಥವಾ ಜವಾಬ್ದಾರಿ ಇರೋ ಪ್ರಜೆ ಫಸ್ಟ್ ವಕ್ತಾರ ಆಮೇಲೆ ಆಗೋಣ ಬೇಕಾರೆ ಒಬ್ಬ ಜವಾಬ್ದಾರಿಯುತವಾದ ಪ್ರಜೆ ನಾನು ಆಗ್ಬಿಟ್ಟು ಇವತ್ತು ಏನಕ್ಕಪ್ಪ ಹೋಗ್ತಿದ್ಯಾ ಚರ್ಚೆಗೆ ನೀನು ಅಂತ ಕೇಳಿದ್ರೆ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಅನುದಾನ ಬಂತ ಕೇಳಕ್ ಹೋಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ 3 ವರ್ಷದಲ್ಲಿ ಏನಾಯ್ತು ಕಣ್ಣು ಕಾಣಿಸಿದ್ರೆ ಅಭಿವೃದ್ಧಿ ಆಯ್ತಾ ಏನ್ ನಿಮ್ ಚರ್ಚೆ ವಿಷಯ ಅಂತ ಕೇಳಿದ್ರೆ ಇವತ್ತಿಗೂ ಇನ್ನು ಏನಾಗ್ತಾರೆ ಅಂದ್ರೆ ಇರೋ ಸಿಎಂ ಇರ್ತಾರ, ಸಿಎಂ ಆಗ್ತಾರ. ಇದೇ ಚರ್ಚೆಯಲ್ಲೇ ಇದೀವಿ ಹೊರತು ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದೇ ಒಂದು ವಿಷಯ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್ ರಿಷಿಕ್ ವಿಹಾನ್ ಅವರೇ. ಈಗ ಇದೆಲ್ಲದರ ಜೊತೆಗೆ ಪ್ರಮುಖವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯ್ತು ರೀ, ಬಹಿರಂಗವಾಗಿ ಹೇಳಿದಾರೋ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರ, ರಾಜ್ಯದ ಜನ ಅದನ್ನು ತಿಳಿದುಕೊಳ್ಳೋ ಹಕ್ಕಿಲ್ವಾ? ಒಂದು, ಅಧಿಕಾರಕ್ಕೋಸ್ಕರ ನಡೀತಾ ಇರುವಂಥ ಈ ಜಟಾಪಟಿಗಳು ನಿಮಗೀಗ ಹಣಕಾಸಿನ ತೊಂದರೆ ಆಗಿರುವಾಗ ಆಡಳಿತ ನಡೆಸೋಕೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನೀವು ಮುಗಿ ಬೀಳ್ತೀರಿ. ಅದು ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ ಅಂತ ಹೇಳಿ. ನೋಡಿ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇವತ್ತು 2 ಮುಖಗಳು ಇದೆ ನಮಗೆ. ಒಂದು ಮಾನ್ಯ KPCC ಅಧ್ಯಕ್ಷರು ಇದ್ದಾರೆ, ಒಂದು ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರಿಬ್ಬರು ಇವತ್ತು ಒಬ್ಬರು ಸಂಘಟನೆ ನೋಡ್ತಾ ಇದ್ದಾರೆ, ಒಬ್ಬರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಸೊ ಅವ್ರದೇ ಆದಂತಹ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಇವತ್ತು ಅವ್ರದೇ ಆದಂತಹ ಅಭಿವೃದ್ಧಿ ಕೆಲಸ ಅಂದ್ರೆ ಮುಖ್ಯಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾನ್ಯ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದ್ರು ಅವರು. ಮಾನ್ಯ KPCC ಅಧ್ಯಕ್ಷರ ಬಗ್ಗೆ ತಾವು ಹೇಳಿದ್ರೆ ಇವತ್ತು ನೀವು ಕೇಳಿದ್ರಿ, ಅದನ್ನ ಹೇಳಿ ಅವರು. ಅವ್ರ ಪ್ರಶ್ನೆ ನೀವು ಕ್ಲಾರಿಟಿ ಕೊಡಬೇಕು. ದಟ್ ಇಸ್ ಮೈ ಕ್ವೆಶ್ಚನ್ ಆಲ್ಸೋ. ರಿಷಿಕ್ ವಿಹಾನ್ ಅವರು ಹೇಳಿದ್ರಲ್ಲ, ಅದು ಕ್ರಾಂತಿಕಾರಿಯಾದಂತಹ ಕೆಲಸವನ್ನ ಇವತ್ತು ಬೆಂಗಳೂರಲ್ಲಿ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರನ್ನ ನಾವು ತಂದಿದ್ದೀವಿ. ಅದು ಅರ್ಥ ಆಯ್ತಲ್ಲ, ಇವತ್ತು ಗ್ರೇಟರ್ ಬೆಂಗಳೂರನ್ನ ತಂದಿದ್ದೀವಿ. ಬೆಂಗಳೂರು ಇವತ್ತು ವಿದೇಶದಿಂದ ಬಂಡವಾಳ ಹೂಡಿಕೆ ಆನ್ಸರ್ ಮಾಡ್ತಾ ಇರಲಿ, ಅದಕ್ಕೆ ಬಂದಿಲ್ಲ ಅಂದ್ರೆ ಮತ್ತೆ ನೀವು ವಿದೇಶದಿಂದ ಇವತ್ತು ಬಂಡವಾಳ ಹೂಡಿಕೆ ಆಗಿರ್ಬೋದು, ಅಥವಾ ಇವತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು. 1 ಲಕ್ಷ ಕೋಟಿ ರೂಪಾಯಿ ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ನಾವು 1 ಲಕ್ಷ ಕೋಟಿ ರೂಪಾಯಿ ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ಮೀಸಲಾಗಿ ಇಟ್ಟಿದ್ದೀವಿ. ಬೇರೆ ಬೇರೆ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನನೂ ಬರಲ್ಲ. ನೋಡಿ, ಕೇಂದ್ರ ಸರ್ಕಾರದಿಂದ ನಮಗೆ ಒಂದು ಅನುದಾನ ಬರಲ್ಲ, ಒಂದು ತೆರಿಗೆ ನಮ್ಮ ಪಾಲು ನಮ್ಗೆ ಬರಲ್ಲ. ಅಷ್ಟು ಹೊರತಾಗಿ ಅಲ್ಲ, ಎಲ್ಲ ಬರಬೇಕು. ಯಾವುದು ಬರ್ತಾ ಇಲ್ಲ ಸರಿಯಾಗಿ ಚರ್ಚೆ ಆಗ್ಬೇಕಾಗಿರೋದಲ್ವಾ? ಜನರಲ್ ಆಗಿ ಏನೋ ಒಂದು ಯಾವ ಪಾಯಿಂಟ್ ತೆರಿಗೆ ನಾವು ಇವತ್ತು ನಮ್ದು GST ಇವತ್ತು ಏನು ನಮ್ಮ ಪಾಲು ಬರಬೇಕಾಗಿತ್ತು. ಹೇಳಿ ಸರ್, ಎಷ್ಟು ಬರಬೇಕು? ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತೀರಿ, ದುಡ್ಡು ಅವ್ರಿಗೆ ಯಾಕೆ ಕೊಡ್ತಾ ಡೇ 1 ಇಂದ ನಾವು ಕೇಳ್ತಾ ಇದೀವಿ. ಫೈನಾನ್ಷಿಯಲ್ ಬಜೆಟ್ ಯಾವ ರೀತಿ ನೋಡಿ, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು. ಗ್ಯಾರಂಟಿ ಯೋಜನೆಗಳು ಒಬ್ಬ ಒಂದು ಮನೆಗೆ 7 ರಿಂದ 8 ಸಾವಿರ ರೂಪಾಯಿ ನಾವು ಇವತ್ತು ಹಾಕೋದು, ಅವ್ರ ಜೇಬಿಗೆ ಕೊಡುವಂಥದ್ದು, ಅದು ಆರ್ಥಿಕ ಸ್ವಾವಲಂಬನೆ ಅಲ್ವಾ ಹೇಳಿ ನೀವು?